ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್ ಸ್ಪೆಷಲ್ ಎಪಿಸೋಡ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸೊ ಸ್ಪೆಷಲ್ ಎಪಿಸೋಡ್ ಅಂದಮೇಲೆ ಒಬ್ರು ಸ್ಪೆಷಲ್ ಗೆಸ್ಟ್ ಇರಲೇಬೇಕು. ಏನಂತ ಎಕ್ಸ್ಪ್ಲೈನ್ ಮಾಡಲಿ, ವಿನೋದ್ ಗೊಬ್ರಗಾರ್ ಅವರ ಚಿಟ್ಟೆ ಅಂತ ರಾಂಗ್ ಇನ್ಫಾರ್ಮೇಶನ್ ಹೊಡಿತೀನಿ. ಎಷ್ಟ್ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಿ ನನ್ನ, ಹಂಗೆ ಎಲ್ಲ ಕ್ಲೋಸ್ ಆಗ್ತಾ 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 ಏನ್ ಬೇಕಾದ್ರೂ ಹೇಳ್ಬೋದು, ನಮ್ ವೇಬ್ ತಾನೆ ಅಂತ. ಹಾಗೇನಿಲ್ಲ, ಗೊಂಬೆ ಪೊಂಬೆ ಎಲ್ಲ ಹೇಳ್ಬಿಟ್ಟು. ಹೌದು, ಲಾಸ್ಟ್ ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಗೊಂಬೆ, ಆಮೇಲೆ ಏನು ವೈಟ್ ಬಾಬಿ ಡಾಲ್ ಏನೇನೋ ಹೇಳ್ಬಿಟ್ಟು ಇವತ್ ನೋಡಿ ಹೆಂಗ್ ಯಪ್ಪ ಹೊಗಳ್ತಾ ಇದ್ದೀನಿ. ಇಲ್ಲ ಯಾವ ಚಿಟ್ಟೆ, ಒಬ್ಬರ ಮನದರ್ಸಿ ಆಗೋಕೆ ಹೊರಟಿರುವಂತ ಪ್ಲೀಸ್ ಬೇಬ್ ಬಾಬಿ ಡಾಲ್ ನೋಡಿ. ಹೇಳಿದ ತಕ್ಷಣ ಹೆಂಗೆ ಪಾಪ ನಮ್ ಹುಡುಗರ್ದು ಹೆಂಗೆ ಬ್ಲಶ್ ಆಗ್ತಾ ಇದಾರೆ ಅಂತ ನೋಡಿ. ಹುಡುಗರ ಗತಿ ಏನೂನಾ? ಮತ್ತೆ ಪಾಪ ಎಷ್ಟು ಜನ ಫ್ಯಾನ್ಸ್ ಇದಾರೆ. ಇನ್ನು ಎಷ್ಟು ಜನ ಹುಡುಗರನ್ನ ಹಾಳು ಮಾಡ್ಬೇಕು. ಪ್ಲೀಸ್ ಎಡಿಟ್. ನೋ ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದಿ ಇಂಟರ್ವ್ಯೂ ನೌ. ಓಕೆ ವೇವ್ಸ್, ಹಾಯ್ ಹಲೋ, ಹೇಗಿದ್ದೀರಾ? ಐ ಆಮ್ ಸೂಪರ್ ಡೂಯಿಂಗ್ ಗುಡ್. ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಅಲ್ಲ, ಒಂದು ಸೀಕ್ರೆಟ್ ಇನ್ನೊಂದ್ಸಲ, ಏನ್ ತಿಂತಾ ಇದ್ದೀರಾ ಅಥವಾ ಏನ್ ಕುಡಿತಾ ಇದ್ದೀರಾ ಅಥವಾ ನಿಜವಾಗ್ಲೂ ಒಂದ್ ಮಗು ಇದೆಯಾ, ಮದ್ವೆ ಆಗಿದ್ಯಾ? ಫಸ್ಟ್ ಕ್ಲಾರಿಟಿ. ಯಾಕೆ ಕಟ್ಟು ಇದೆಲ್ಲ ಕಟ್, ನಂದ್ ಹೆಂಗ್ ಕಟ್ ಆಗಲ್ವೋ ಅದು ಹಂಗೆ ಕಟ್ ಆಗ್ಬಾರ್ದು. ಏನ್ ಗುಟ್ಟು ಏನಿಲ್ಲ, ನಾನು ಸಖತ್ತಾಗಿ ತಿಂತೀನಿ, ಸಖತ್ತಾಗಿ ನಿದ್ದೆ ಮಾಡ್ತೀನಿ, ಸಖತ್ತಾಗಿ ಕೆಲಸ. ನೀವ್ ಎಷ್ಟ್ ಜನ ಹುಡುಗರು ಕಟ್. ನಾವು ಆಲ್ರೆಡಿ ಮದರ್ ಸ್ಥಾನದಲ್ಲಿ. ಇಲ್ಲ ಹಂಗೆ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದ್ದೆ. ಏನಿಲ್ಲ, ಅದೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ ಓಕೆ. ಹೇಗ್ ನಡೀತಾ ಇದೆ ಲೈಫ್? ಗೋಯಿಂಗ್ ಗುಡ್. ದೇವರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಸದ್ಯಕ್ಕೆ. ನೀವು ಕೈಗೆ ಸಿಗಲ್ಲ ಅಂತಿರಲ್ಲ, ಯಾವಾಗ ನೋಡಿದ್ರು ಮಾತಿಗೆ ಸಿಗ್ತೀರಾ. ಕೈಗೆ ಸಿಗಲ್ವಾ? ಹಂಗೆ ಕೈಗೆಟಕದ ವಸ್ತು ನಾನು, ಬೆಲೆ ಕಟ್ಟದ ನಕ್ಷತ್ರ. ಕಂಪ್ಲೀಟ್ ಆಗಿ ಬಿಸಿ. ಈಗ ಏನಾಗಿದೆ ಅಂದ್ರೆ ನಿಶು, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ಟಿಸ್ಟ್ ಗಳಿಗೆ ಒಂದು ದಿನದ ಕೆಲಸ ಅನ್ನುವಂಥದ್ದೇ ತುಂಬಾ ಈಗ ಕಷ್ಟ ಇದೆ. ಅಂತದ್ರಲ್ಲಿ ನಮ್ ನಿಶು ಸಿಕ್ಕಾಪಟ್ಟೆ ಬಿಸಿ. ಇವತ್ತಂತೂ ಏನು ಡಬಲ್ ಕಾಲ್ ಶೀಟ್ ಕೊಟ್ಟಿದ್ದೀನಿ, ನಿಮ್ದು ಸೇರಿಸಿ ಟ್ರಿಬಲ್ ಕಾಲ್ ಶೀಟ್. ಸೊ ಹೇಗೆ ಹಂಗೆ ನಾವ್ ಏನ್ ಮಾಡೋದು, ನಮ್ಮ ಆರ್ಟಿಸ್ಟ್ ಜೀವನ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಕೆಲ್ಸ ಇದ್ರೆ ಕಂಟಿನ್ಯೂ ಒಂದೇ ದಿನದಲ್ಲಿ ಏನು ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಲಿಟ್ರಲಿ ಖಾಲಿ ಹೊಡಿತಾ ಇರ್ತೀವಿ, ಮನೇಲಿ ನಿದ್ದೆ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬರೀ ಹರಟೆ ಹೊಡಿಯೋ ಕೆಲಸ ಮಾಡ್ತಾ ಇರ್ತೀವಿ. ಏನಕ್ಕೆ ನಾನು ಇವತ್ತು ಅದೇ ಯೋಚನೆ ಮಾಡ್ತಿದ್ದೆ, ದೇವ್ರೆ ಕೊಟ್ರೆ ಒಟ್ಟೊಟ್ಟಿಗೆ ನಿಧಾನಕ್ಕೆ ಕೊಡು, ಒಂದಾದ್ಮೇಲೆ ಒಂದು ದಿನ ಒಂದೊಂದು ಕೆಲಸ ಕೊಡಬೇಕಿದೆ. ಕೆಲಸ ಮಾಡಕ್ಕಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಇವಾಗ ನೋಡಿದ್ರೆ ಇವಾಗ ನಿಮಗೆ ಗೊತ್ತಿರಂಗ ಆಡ್ ಶೂಟ್ ಮುಗಿಸಿದೀನಿ. ಇವಾಗ ನೆಕ್ಸ್ಟ್ ನಿಮ್ ಇಂಟರ್ವ್ಯೂ ಮುಗಿಸಿ ನಾನು ಸೀರಿಯಲ್ ಶೂಟಿಂಗ್ ಹೋಗ್ಬೇಕು. ಡನ್. ಸೊ ಹಿಂಗೆ ಐ ಆಮ್ ಪ್ಯಾಕ್ಡ್ ಟುಡೇ ಟೋಟಲಿ. ನಾನು ನಿಮ್ಮನ್ನ ಕಲರ್ಸ್ ಅಲ್ಲಿ ನೋಡಿದಾಗ, ಕೆಂಡ ಸಂಪಿಗೆ ಧಾರಾವಾಹಿಲಿ ನೋಡಿದಾಗ್ಲೂ ಇಲ್ಲಿಗೂ ಸಿಕ್ಕಾಪಟ್ಟೆ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಸೊ ಅಲ್ಲಿ ನೀವು ಹೇಳ್ತಾ ಇದ್ರಿ ಮಂತ್ಲಿ ಇಷ್ಟು ಡೇಸ್ ಶೂಟ್ ಇರುತ್ತೆ, ಅದಾದ್ಮೇಲೆ ನಾವು ಖಾಲಿ ಇರ್ತೀವಿ ಅಂತ. ಬಟ್ ಈಗ ಹಾಗಲ್ಲ, ಕಂಪ್ಲೀಟ್ ಆಗಿ ಡೇ ಬೈ ಡೇ ಬಿಸಿ ಆಗ್ತಾ ಇದ್ದೀರಾ. ಏನು ಟೈಮ್ ಹೀಗೆ ಇರಲ್ಲ ಅನ್ನೋದಕ್ಕೆ ಯು ಆರ್ ದ ಒನ್ ಬೆಸ್ಟ್ ಎಕ್ಸಾಂಪಲ್. ಥ್ಯಾಂಕ್ ಯು. ಹೌದು, ಕೆಂಡ ಸಂಪಿಗೆ ಆದ್ಮೇಲೆ ನನಗೆ ಸಿಂಧು ಭೈರವಿ ಅನ್ನೋ ಸೀರಿಯಲ್ ಸಿಕ್ತು. ಸೊ ಉದಯದಲ್ಲಿ ಮಾಡ್ತಿದ್ದೀನಿ ಇವಾಗ. ಅದು ಬಿಟ್ಟರೆ ಮಾಮೂಲಿ ಡಬ್ಬಿಂಗ್ಸ್ ನಡೀತಾ ಇದೆ, ಹೀರೋಯಿನ್ಸಿಗೆ ವಾಯ್ಸ್ ಕೊಡ್ತಿದ್ದೀನಿ. ಬಟ್ ಅದೇ ಏರುಪೇರು ಏನು ತುಂಬಾ ಹೈಯಲ್ಲೂ ಇಲ್ಲ, ನಾನು ಲೋವಲ್ಲೂ ಇಲ್ಲ, ಮಧ್ಯದಲ್ಲಿ ಇದ್ದೀನಿ ಸದ್ಯಕ್ಕೆ. ನ್ಯೂಟ್ರಲ್ ಆಗಿದ್ದೀನಿ ನಾನು. ಸೊ ನೋಡ್ಬೇಕು ಇವಾಗ ನೆಕ್ಸ್ಟ್ ದೇವ್ರು ಹೆಂಗೆ. ಬಟ್ ಖಾಲಿ ಅಂತ ಕೂರ್ಸಿಲ್ಲ ದೇವ್ರು, ಅದೊಂದು ಖುಷಿ ನನಗೆ. ಸೊ ಸಿಗ್ಬೇಕು, ಆದ್ರೆ ಇನ್ನೂ ಬ್ಯುಸಿ ಆಗ್ಬೇಕು, ಇನ್ನೂ ಕೆಲಸ ಮಾಡ್ಬೇಕು ನಾನು. ಸೊ ಜಸ್ಟ್ ವೇಟಿಂಗ್ ಫಾರ್ ಅ ಗುಡ್ ಪ್ರಾಜೆಕ್ಟ್ಸ್. ಓಕೆ. ನಿಶುಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು, ನನಗೆ ವಿಲನ್ ಪಾತ್ರಗಳು ಮಾಡೋದಕ್ಕೆ ತುಂಬಾ ಇಷ್ಟ ಅಂತ. ಸಿಕ್ಕಿದ್ಯಾ ವಿಲನ್ ಪಾತ್ರ? ಆಕ್ಚುಲಿ ಇವಾಗ ಅದನ್ನ ನಾನು ಅನ್ಕೊಂಡೆ ಈ ಕ್ವಶನ್ ನೀವು ಕೇಳ್ತೀರಾ ಅಂತ. ಈಗ ಕೆಂಡ ಸಂಪಿಗೆಯಲ್ಲಿ ನೀವು ನನ್ನ ಜಾನು ಆಗಿ ನೋಡಿದ್ದೀರಾ ಅಲ್ವಾ? ಈಗ ಅಗೇನ್ ಸಿಂಧು ಭೈರವಿಲು ಜಾನು ಆಗಿ ಮತ್ತೆ ಹೌದು. ಸೊ ಅದಕ್ಕೋಸ್ಕರ ಮೇ ಬಿ ನನ್ನ ಕ್ಯಾರೆಕ್ಟರ್ಗೋಸ್ಕರ ಒಪ್ಕೊಂಡೋ ಇಲ್ಲ ಗೊತ್ತಿಲ್ಲ, ಹೆಸರಿಗೆ. ಯಾಕಂದ್ರೆ ಜನ ನನ್ನ ರೆಕಗ್ನೈಸ್ ಮಾಡ್ತಿರೋದಾಗಿರ್ಬೋದು. ಇವತ್ತಿಗೂ ಎಲ್ಲಿ ಸಿಕ್ಕಿದ್ರು ಜಾನು 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 ಅಂತಾನೆ ಮಾತಾಡ್ತಾರೆ. ಕ್ಯೂಟ್ ಆಗಿರೋ ನೇಮ್ ಕೊಟ್ಟಿದ್ದಾರೆ ನಿಮ್ಮ ಡೈರೆಕ್ಟರ್. ಥ್ಯಾಂಕ್ಸ್ ಹೇಳಿ. ಇಬ್ರು ಡೈರೆಕ್ಟರ್ಗೂ ಥ್ಯಾಂಕ್ಸ್. ಕರೆಕ್ಟ್, ಇಬ್ರು ಡೈರೆಕ್ಟರ್ಗೂ ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಹಾಗಾಗಿ ಇವಾಗ ಸಿಂಧು ಭೈರವಿಲಿ ಫಸ್ಟ್ ಪಾಸಿಟಿವ್ ಆಗೇ ಇದ್ದಿದ್ದು ನಂದು ರೋಲು. ಓಕೆ, ಅದ್ರಲ್ಲಿ ಕುಂಟಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಅದ್ರಲ್ಲಿ ಕಾಲಿರಲ್ಲ ಶುರುನಲ್ಲಿ ನನಗೆ. ಸೊ ಅದು ಆದ್ಮೇಲೆ ಪಾಸಿಟಿವ್ ಇಂದ ಇವಾಗ ಮತ್ತೆ ಫುಲ್ ನೆಗೆಟಿವ್, ಹಳೆ ಜಾನು ಕೆಂಡ ಸಂಪಿಗೆ ಜಾನು ಮರು ಕಳಿಸ್ಬಿಟ್ಟಿದ್ದಾಳೆ ಈಗ ಮೈ ಮೇಲೆ. ಸೊ ಇದನ್ನ ಆಕ್ಚುಲಿ ಜನ ಲೈಕ್ ಮಾಡ್ತಾ ಇದ್ದಾರೆ. ಪಿನ್ ಇಡೋದಕ್ಕಿಂತ ಇದು ನಾನೇ ಮೇನ್. ಸ್ವಲ್ಪ ನಮ್ಮ ಅಕ್ಕಂಗೆ ಫುಲ್ ವಿಲನ್ ಆಗಿ ನಮ್ಮಪ್ಪ ಅಲ್ಲಿ ಇವಾಗ ದೊಡ್ಡಣ್ಣ ಸರ್ ಇದ್ರಲ್ವಾ, ಅಪ್ಪಾಜಿ ಇದ್ರು. ಇದ್ರಲ್ಲಿ ದತ್ತ ಸರ್ ಗೊತ್ತಿರ್ಬೇಕು ನಿಮಗೆ, ಶಿವರಾಜ್ ಕುಮಾರ್ ಸರ್ ಜೊತೆಲ್ಲ. ಸೊ ಇವಾಗ ಅವ್ರು ನಮ್ ಡ್ಯಾಡ್ ಇದ್ರಲ್ಲಿ. ಸೊ ಅಪ್ಪಾಜಿ
ಅಪ್ಪಾಜಿ ಆದ್ಮೇಲೆ ಡ್ಯಾಡ್ ಬಂದಿದ್ದಾರೆ ಇವಾಗ. ಸೊ ಅಲ್ಲಿ ಅಪ್ಪಾಜಿಗೆ ರೇಗ್ತಾ ಇದ್ದೆ, ಇಲ್ಲಿ ಡ್ಯಾಡಿಗೆ ರೇಗ್ತಾ ಇದ್ದೀನಿ. ಸೊ ಸೇಮ್ ಹೆಂಗ್ ಅಲ್ಲಿ ಜಾನು ಇದ್ಲೋ ಇಲ್ಲೋ ಅದೇ ತರ ಜಾನು ನನ್ನನ್ನು ಹಾಕಿ ಕರಿಬೇಡ್ಬೇ ಅಂತ ಹೇಗೆ ನಾನು ಕಾವ್ಯಂಗೆ ಹೇಳ್ತಾ ಇದ್ದೆ, ಮತ್ತೆ ಅವಳು ಫ್ಯಾನ್ಸ್ ಎಲ್ಲ ಆಮೇಲೆ ನನಗೆ. ಸೊ ಇಲ್ಲಿ ಹಾಗೆ ಸೇಮ್ ನಮ್ಮ ಇಂಚರಾಗೆ ಹಾಗೆ ಏಯ್ ನನ್ನನ್ನ ಕರಿಬೇಡ ಕಣೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ತರ ಸೇಮ್ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ಒಂದ್ ಸ್ವಲ್ಪ ನಾನು ಎಷ್ಟು ಮಿಸ್ ಮಾಡ್ತಾ ಇದ್ನೋ ಕೆಂಡ ಸಂಪಿಗೆ, ಮತ್ತೆ ಆ ವಿಲನ್ ರೋಲ್ ನ ಹೆಂಗೆ ಮಿಸ್ ಮಾಡ್ತಿದ್ದೆ ಅದು ಮತ್ತೆ ಸಿಕ್ಕಿದೆ ನನಗೆ. ಸೂಪರ್. ಈಗ ನೋಡಿ ದೊಡ್ಡಣ್ಣ ಜೊತೆ ಕೆಲಸ ಮಾಡುವಂತ ಭಾಗ್ಯ. ದೊಡ್ಡಣ್ಣ ನೀವು ತುಂಬಾ ಅಚ್ಚುಮೆಚ್ಚು, ಅದ್ರಲ್ಲೂ ಬರ್ಡೇ ಎಲ್ಲ ವಿಶ್ ಮಾಡ್ತಾರೆ, ಈಗಲೂ ಕಾಲ್ ಮಾಡಿ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ದತ್ತಣ್ಣ ಅವರು, ಸೊ ಅವರು ಕೂಡ ಒಂದು ಅಪ್ಪಾಜಿ ಸ್ಥಾನದಲ್ಲಿ ನಿಂತಿದ್ದಾರೆ, ತುಂಬಾ ಅವರು ಟಿಪ್ಸ್ ಪ್ರೀತಿ ಗೊತ್ತಾ. ನಾನು ಅದೇ ಅನ್ಕೊಳ್ತೀನಿ ಎಷ್ಟು ಲಕ್. ನಾನು ಫಸ್ಟ್ ಸೀರಿಯಲ್ ಅಲ್ಲಿ ನಾಗೇಂದ್ರ ಶಾ ಅಪ್ಪ ಆಗಿದ್ರು, ಅಪ್ಪಾಜಿ ಇವಾಗ ಕೆಂಡ ಸಂಪಿಗೆ ಅಪ್ಪಾಜಿ ಇದ್ರು ದೊಡ್ಡಣ್ಣ ಸರ್, ಇವಾಗ ಇದ್ರಲ್ಲಿ ದತ್ತ ಸರ್. ಸೊ ಎಷ್ಟು ಜನಕ್ಕೆ ಸಿಗುತ್ತೆ ಈ ತರ ಭಾಗ್ಯ ಅಲ್ವಾ. ಎಂತೆಂತ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಮಾಡ್ತಿದ್ದೀನಿ. ಸೊ ನಾನು ಅಪ್ಪಾಜಿನ ಮಿಸ್ ಮಾಡ್ಕೋತಾ ಇದೀನಲ್ಲ ಅಂತ ಹಂಗೆ ಫೀಲ್ ಮಾಡ್ಬೇಕಾದ್ರೆ ದತ್ತ ಡ್ಯಾಡ್ ಕೂಡ ಸೇಮ್ ಲವ್ ಕೊಡ್ತಿದ್ದಾರೆ. ಊಟ ವಿಚಾರ ಆಗಿರ್ಬೋದು, ಅವ್ರು ನನಗೆ ಏನ್ ಇಷ್ಟನೋ, ನಾನು ಮಟನ್ ಬಿರಿಯಾನಿ ಜಾಸ್ತಿ ಇಷ್ಟಪಡ್ತೀನಿ ಅಂತ ಮಧ್ಯಾಹ್ನ ಊಟಕ್ಕೆ ಅದನ್ನೇ ಆರ್ಡರ್ ಮಾಡಿ. ನಾನು ಅದೇ ಅನ್ಕೊಳ್ತಾ ಇದೀನಿ, ಅಂದ್ರೆ ನಾನು ಅಪ್ಪಾಜಿನ ಮಿಸ್ ಮಾಡ್ಕೊಳಕ್ಕೆ ದೇವ್ರು ಬಿಡ್ತಾ ಇಲ್ವಲ್ಲ. ಎಷ್ಟ್ ಚೆನ್ನಾಗಿ ಅದೇ ತರ ಪ್ರೀತಿ ಡ್ಯಾಡ್, ಅಂದ್ರೆ ಅವ್ರದ್ದೇ ಬೇರೆ ರೀತಿ, ಡ್ಯಾಡ್ ಸ್ವಲ್ಪ ರಿಸರ್ವ್ಡ್ ಡ್ಯಾಡ್, ಬಟ್ ಮಾತಾಡ್ತಾರೆ ತುಂಬಾ ಚೆನ್ನಾಗಿ. ಫನ್ ಆಗಿರ್ಬೋದು ಎಲ್ಲ ಸಕ್ಕದ ಎಂಜಾಯ್ ಮಾಡ್ತೀವಿ. ಸಿಂಧು ಬೈರಲ್ ಅಂತೂ ಲೈಕ್ ಫನ್ ಬರೀ ನಾವು ಆಕ್ಟ್ ಮಾಡ್ತಿದೀವಿ ಅನ್ನೋ ತರ ಫೀಲೇ ಇರಲ್ಲ, ಆ ತರ ನೋಡ್ಕೊಳ್ತೀವಿ. ಫ್ಯಾಮಿಲಿ ತರ. ಎಕ್ಸಾಕ್ಟ್ಲಿ. ಐಸ್ ಕ್ರೀಮ್ ಇವಾಗ್ಲೂ ಹೇಗೆ ಸೆಟ್ಟಿಗೆ ಆರ್ಡರ್ ಮಾಡ್ಕೋತೀರಾ? ಏನ್ ಕತೆ ಐಸ್ ಕ್ರೀಮ್ ಕಡಿಮೆ ಮಾಡಿದರೆ ನಿಶು ಅವ್ರ ಐಸ್ ಕ್ರೀಮ್ ಅಂತ ಕೇಳ್ಪಟ್ಟೆ. ಆಕ್ಚುಲಿ ಹೇಗ್ ಬಿಟ್ಟಿದ್ದು? ಅದೇ ದಪ್ಪ ಆಗ್ತಾ ಇದ್ದೆ ಅಲ್ವಾ, ನೀವು ರೇಗ್ಸಿದ್ರಿ ನನ್ನ ಲಾಸ್ಟ್ ಟೈಮ್, ನಿಶು ಡುಮ್ಮಿ ಆಗಿದ್ಯಾ ಅಂತ. ಕಳ್ಳಿ ಚೆನ್ನಾಗಿದ್ದೀರಾ ಅಂತ ಇನ್ಸ್ಪಿರೇಷನ್ ನೀವೇ ಒಂಥರ. ನಿಮ್ಮನ್ನ ಅಲ್ಲ ಒಂದು ಮಗು ಅಮ್ಮನೇ ಈ ರೇಂಜಿಗೆ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ನಾನೊಂದು ಆರ್ಟಿಸ್ಟ್ ಆಗಿ ನಾನು ಫುಡ್ ಕಂಟ್ರೋಲ್ ಮಾಡ್ಬೇಕು, ಕಲಿಬೇಕು. ನಾನು ಏನು ನೋ ಮೇಂಟೈನ್, ನಾನು ಏನು ಜಿಮ್ ಮಾಡಲ್ಲ, ಯೋಗ ಮಾಡಲ್ಲ, ನಾನ್ ನೋಡಲ್ವಲ್ಲ ಡೈಲಿ. ನಾನು ಸರಿ ನಿದ್ದೆ ಮಾಡ್ತೀನಿ, ಊಟನು ಸಕ್ಕದಾಗಿ ತಿಂತೀನಿ, ಸಕ್ಕದಾಗಿ ಮಲಗ್ತೀನಿ. ಬಟ್ ಈಗ ಸಡನ್ ಆಗಿ ಇವಾಗ ನನಗ್ ಗೊತ್ತಿರೋದ್ರಿಂದ ನಿಮಗೆ ಮದ್ವೆ ಆಗಿದೆ ಮಗು ಇದೆ ಅಂತ ಗೊತ್ತು, ಎಲ್ರು ತಿಳ್ಕೊಳ್ಳಿ ಅವ್ರಿಗೆ ಮದ್ವೆ ಆಗಿದೆ ಮಗು ಇದೆ. ಯಾಕೆ ಈ ತರ ನಮ್ದು ಡಿಮ್ಯಾಂಡ್ ಕಮ್ಮಿ ಮಾಡ್ತೀರಾ? ನೀವೇ ಅಡ್ವರ್ಟೈಸ್ಮೆಂಟ್ ನಿಮ್ ಸ್ಟೇಟಸ್ ಎಲ್ಲ ನೋಡ್ಬೇಕು, ಎಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡ್ತಿದ್ದಾರೆ ಇವರು. ರೋಜ ಮೇಲೆ ಹೋಗ್ಬಿಡ್ತೀನಿ, ಕಳೆದೋಗ್ಬಿಡ್ತೀನಿ. ಇಲ್ಲ ಇದ್ದೀರಾ ನೋಡ್ಬರಿ, ನಾ ಇರ್ತೀನಿ ಇಲ್ಲೇ. ಸೊ ಹಾಗಾಗಿ ಸೊ ಮೇಂಟೈನ್ ಮಾಡ್ಬೇಕಲ್ಲ ಆಸ್ ಅನ್ ಆರ್ಟಿಸ್ಟ್. ಇನ್ನು ಯಂಗೆಸ್ಟ್ ಕ್ಯಾರೆಕ್ಟರ್ ಸಿಗ್ಬೇಕು ಅಂತಂದ್ರೆ ಮೇಂಟೈನ್ ಮಾಡ್ಲೇಬೇಕಲ್ಲ ಅಂತ ಐಸ್ ಕ್ರೀಮ್ ಕಂಟ್ರೋಲ್ ಮಾಡ್ತಿದ್ದೀನಿ. ಆದ್ರೂ ಬಿಡಲ್ಲ ಪಾಪ. ಐಸ್ ಕ್ರೀಮ್ ಕಾಂಟ್ ಅವಾಯ್ಡ್ ಮೀ ಆರ್ ಐ ಕಾಂಟ್ ಅವಾಯ್ಡ್ ಐಸ್ ಕ್ರೀಮ್. ಓಕೆ, ಐಸ್ ಕ್ರೀಮ್ ಮೇಲೆ ಒಂದಷ್ಟು ಕ್ವಶನ್ಸ್ ಅರೇಂಜ್ ಮಾಡ್ತೀನಿ ಇವಾಗ. ನಂಗೆ ಆಮೇಲೆ ಕೊಡ್ಸ್ಬೇಕಾಯ್ತಾ? ಇಷ್ಟು ಕ್ಯೂಟ್ ಆಗಿರೋ ಯಾರು ತಾನೇ ಕೊಡ್ಸಲ್ಲ ಅಂತ ಹೇಳ್ತಾರೆ. ಓಕೆನಾ? ಐಸ್ ಕ್ರೀಮ್ ತಿನ್ನೋದ್ರಿಂದ ಆಗುವಂತಹ 3 ಉಪಯೋಗಗಳು ಏನು? ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. 3 ಉಪಯೋಗಗಳ ಆಕ್ಚುಲಿ ತುಂಬಾ ಸ್ಟ್ರೆಸ್ ಬರ್ಸ್ಟ್ ಆದಾಗ ಐಸ್ ಕ್ರೀಮ್ ತಿಂದ್ರೆ ಶಾಂತ ಆಗ್ತೀವಿ. 100% ರೈಟ್. ಆಯ್ತಾ? ಸೆಕೆಂಡ್ ಒನ್, ನನಗೆ ಯಾರೋ ಹೇಳಿದ್ದು ದೊಡ್ಡವರು, ಬಟ್ ಅವ್ರ ಹೆಸರು ಹೇಳಕ್ಕಾಗಲ್ಲ, ಬೇಡ. ಗ್ಲೋ ಬರುತ್ತೆ ಐಸ್ ಕ್ರೀಮ್ ತಿಂದ್ರೆ. ಅಂದ್ರೆ ಲೈಕ್ ನಾವು ಬ್ರ್ಯಾಂಡ್ ನೋಡ್ಕೊಂಡು ತಿನ್ಬೇಕಾಯ್ತಾ, ಹಂಗಂತ ಈ ಪ್ಯಾಕ್ಡ್ ಐಸ್ ಕ್ರೀಮ್ಸ್ ಎಲ್ಲ ತುಂಬಾ ದಿನ ಪ್ಯಾಕ್ ಮಾಡಿಟ್ಟಿರ್ತಾರೆ. ನಾನು ಆ ಐಸ್ ಕ್ರೀಮ್ಸ್ ತಿನ್ನಲ್ಲ, ನಂಗೆ ಇಷ್ಟನೇ ಆಗಲ್ಲ ಐಸ್ ಕ್ರೀಮ್ಸ್. ಏನೇ ಇದ್ರು ಅದೇ ಸ್ವಲ್ಪ ಬ್ರ್ಯಾಂಡ್ಸ್, ಪೋಲಾರ್ ಬೇರು, ಲೇಕ್ ವ್ಯೂ ಮಿಲ್ಕ್ ಬಾರ್, ಅದೆಲ್ಲ ನನ್ನ ಪರ್ಸನಲ್ ಫೇವ್ರೇಟ್. ಸೊ ಆ ಥರದ್ದು ತಿಂದ್ರೆ ಓಕೆ ಹೆಲ್ದಿ, ಬಿಕಾಸ್ ಅವ್ರು ಡೈಲಿ ಮಾಡ್ತಾರೆ, ಡೈಲಿ ಖಾಲಿ ಆಗುತ್ತೆ. ಸೊ ಇದೆಲ್ಲ ಪ್ಯಾಕ್ಡ್ ಎಷ್ಟೋ ದಿನ ಆಗಿರುತ್ತಲ್ಲ, ಪ್ಯಾಕ್ಡ್ ಐಸ್ ಕ್ರೀಮ್ಸ್ ತಿನ್ಬಾರ್ದು. ಸೊ ಗ್ಲೋ ಬರುತ್ತೆ, ಅದಕ್ಕೆ ಇವರು ಇಷ್ಟು ಪಳ ಪಳ ಅಂತ ಹೊಡಿತಾರೆ ನೋಡಿ, ಇವರ ಪಳ ಪಳ ಸೀಕ್ರೆಟ್ ಐಸ್ ಕ್ರೀಮ್. ಓಕೆ, ಡನ್. ಇನ್ 3ನೇದು, ಹೊಟ್ಟೆ ನೋವು ತುಂಬಾ ಇದ್ದಾಗ ಐಸ್ ಕ್ರೀಮ್ ತಿಂದ್ರೆ ಹೊಟ್ಟೆ ನೋವು ಹೋಗುತ್ತೆ. ನನಗೆ ಐಸ್ ಕ್ರೀಮ್ ವಿತ್ ಜಾಮೂನ್ ತಿನ್ಬೇಕಂತ ಕೇಳ್ಪಟ್ಟಿದ್ದೀನಿ. ನನ್ಗೆ ಐಸ್ ಕ್ರೀಮ್ ಅದು ಹೌದು, ಬಟ್ ನಾನು ಜಾಮೂನ್ ಜೊತೆ ಎಕ್ಸ್ಪ್ಲೋರ್ ಮಾಡಿಲ್ಲ ಜಾಸ್ತಿ. ನಂಗೆ ಹಂಗೆ ಐಸ್ ಕ್ರೀಮ್ ತರಾನೇ ತಿನ್ನಕ್ಕೆ ಇಷ್ಟಪಡ್ತೀನಿ. ಸೊ 3 ಗುಡ್ ಕ್ವಾಲಿಟೀಸ್. ಡಿಸ್ಅಡ್ವಾಂಟೇಜಸ್ ಅದು ನಿಮ್ಗೆ ಗೊತ್ತೋ ಇಲ್ಲ ಅಂತ ನನಗೆ ಗೊತ್ತು, ಆಬ್ವಿಯಸ್ಲಿ, ಯಾಕಂದ್ರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಲ್ಲ ಅಂತ ನನಗೆ ಗೊತ್ತು. ಡಿಸ್ಅಡ್ವಾಂಟೇಜಸ್ ಏನೆಲ್ಲ ಇದೆ ಅಂತ ನಮ್ಮ ವೀಕ್ಷಕರ ಕಮೆಂಟ್ ಅಲ್ಲಿ ಹಾಕಿ. ಯಾರನ್ನ ಬೇಕಾದ್ರೂ ಬಿಟ್ಟಿರ್ತೀನಿ, ಐಸ್ ಕ್ರೀಮ್ ನ ಬಿಟ್ಟಿರಕ್ಕಾಗಲ್ಲ, ಅದೇ ಒಂದ್ ಕಷ್ಟ. ಶುಗರ್ ಹೌದು, ಹಂಗಂತ ದಿನ ತಿನ್ಬಾರ್ದು. ನಾನೇ ದಿನ ತಿನ್ನೋದಿಲ್ಲ. ಸೊ ನಾನು ಒಂದಿನ ಬಿಟ್ಟು ಒಂದಿನ ತಿಂತೀರಾ ಅಷ್ಟೇ. ಅಂದ್ರೆ ಇಲ್ಲ ವೀಕ್ಲಿ ಒನ್ಸ್. ಇವಾಗ ನಿಜವಾಗ್ಲೂ ಕಮ್ಮಿ ಮಾಡಿದ್ದೀನಿ ನಾನು, ಸೀರಿಯಸ್ಲಿ. ವೀಕ್ಲಿ ಒನ್ಸ್ ತಿನ್ನೋದು ದೊಡ್ಡ ವಿಷಯ ಆಗ್ತಿದೆ. ಕ್ರೇವಿಂಗ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಮುಂಚೆ ಏನಾಗ್ತಿದ್ ಗೊತ್ತಾ, 12 o'clock ನೈಟ್ ಆಗ್ತಾ ಇದ್ದಂಗೆ ನಂಗೆ
ಅಟ್ಲೀಸ್ಟ್ ಒಂದು ಸ್ಪೂನ್ ತಿನ್ಬಿಡ್ಬೇಕು ನನಗೆ ಸಮಾಧಾನ ಆಗಕ್ಕೆ. ಏನದು ಚಾರ್ಲಿ ಅಂತ ಏನಕ್ಕೆ ಸೇವ್ ಮಾಡ್ಕೊಂಡಿರೋದು, ಏನ್ ಸೀಕ್ರೆಟ್ ಏನದು? ನೀವು ಇದೆಲ್ಲ ಮತ್ತೆ ಕೇಳಿ ಎಲ್ಲ ರಿವೀಲ್ ಮಾಡಿ ನೆಕ್ಸ್ಟ್ ನಾನು ಯಾರ ಮುಂದೆ ಆದ್ರೂ ಆ ಕಾಲ್ ಬಂದು ಏನ್ ಎಲ್ಲಾ ಕಡೆ ನಿಮ್ದೆ ಹೌದು, ರಿಯಲ್ ನೇಮ್ ಫೀಡ್ ಮಾಡ್ಕೋಬೇಕಲ್ಲ, ಯಾಕಿದು? ಯಾಕೆ ಗೊತ್ತಾ, ಆಮೇಲೆ ಮತ್ತೆ ಅದಕ್ಕೂ ಏನಾದ್ರು ಒಂದು ಹೇಳಕ್ಕಿಂತ ಮುಂಚೆ ಚಾರ್ಲಿ ಬಂದು ಯಾರು ಹೇಳಿ? ಚಾರ್ಲಿ ಚಾಂಪಿಯನ್ ಅಲ್ವಾ? ಅವ್ರು ಏನು ಚಾರ್ಲಿ ಚಾಂಪಿಯನ್ ನಮ್ಗೆಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿ ಒಂದಷ್ಟು ನೆನಪುಗಳನ್ನ ಕೊಟ್ಟು ಹೋಗಿರೋ ಫೇಮಸ್. ಇವತ್ತಿಗೂ ಅವ್ರ ಸತ್ಯ ಎಷ್ಟು ವರ್ಷ ಆದ್ರೂ ಇವತ್ತಿಗೂ ಚಾರ್ಲಿ ಚಾಂಪಿಯನ್ ಅಂದ್ರೆ ಐ ಮೀನ್ ಅವ್ರನ್ನ ನೆನಪಾಗತ್ತಲ್ವಾ ನಮ್ಗೆ. ಸೊ ಹಂಗಾಗಿ ನನಗೆ ವಿನೋದ್ ಅವರು ಆ ಮಟ್ಟಿಗೆ ಬೆಳಿಲಿ ಅಂತ ಆಸೆ. ಎಲ್ಲರೂ ಇವಾಗ ಹೆಂಗೆ ನಾವೆಲ್ಲ ಚಾರ್ಲಿ ಚಾಪ್ಲಿನ್ ನೆನೆಸ್ಕೊಳ್ತಿದೀವೋ, ಇನ್ ಫರ್ದರ್ ಫ್ಯೂಚರ್ಗೂ ವಿನೋದ್ ಅವ್ರನ್ನ ಅಂದ್ರೆ ಕಾಮಿಡಿ ಅಂದ್ರೆ ಫನ್ ಅಂದ್ರೆ ವಿನೋ ಅಂತ ನೆನಪಾಗ್ಬೇಕು. ಸೊ ಹಂಗಾಗಿ ಅವ್ರ ಅಷ್ಟು ಮಟ್ಟಿಗೆ ಬೆಳೆಸಪ್ಪ ದೇವ್ರೆ ಅಂತ ಸೇವ್ ಮಾಡ್ಕೊಂಡಿದೀವಿ ಚಾರ್ಲಿ. ಗಾಡ್ ಸೂಪರ್. ನಂಗೆ ಅದು ಚಾರ್ಲಿ ಅಂದ ತಕ್ಷಣ ಚಾರ್ಲಿ ಚಾಂಪಿಯನ್ ನಂಗೆ ಅಂದ್ರೆ ತುಂಬಾ ಚೂಟಿ ಇರ್ತಾರೆ, ಅವ್ರಿಗೂ ಕೂಡ ಚಾರ್ಲಿ ಅಂತ. ಅಂಡ್ ಇದು ಸಿನಿಮಾ ಬಂತಲ್ಲ ಚಾರ್ಲಿ, ನಾಯಿ ಹೆಸರು ಯಾಕೆ ಇಟ್ಟಿದ್ಯಾ ಅಂತಾನು ಕೇಳಿದಾರೆ ಸುಮಾರು ಜನ. ಸೊ ಜಸ್ಟ್ I want to see him like that. ಸದ್ಯ ಡಾಗ್ ಒಂದು ಎಮೋಜಿ ಹಾಕಿಲ್ಲ, ಇಲ್ಲಾಂದ್ರೆ ಅದೇ ಅಂತ ತಿಳ್ಕೊಂಡ್ಬಿಟ್ಟಿರೋರು. ಸೊ ನಾನು ಅವ್ರ ಆ ಮಟ್ಟಿಗೆ ಬೆಳಿಲಿ ಅಂತ ನಾನು ಆಶಿಸ್ತೀನಿ. ಐ ಮೀನ್ ಐ ಪ್ರೇ ಫಾರ್ ಗಾಡ್ ಅವರಷ್ಟು ಮಟ್ಟಿಗೆ ಫೇಮಸ್ ಆಗ್ಬೇಕು. ಇವಾಗ ಆಲ್ರೆಡಿ ಜನಕ್ಕೆ ತುಂಬಾ ಹತ್ರ ಇದ್ದಾರೆ, ಬಟ್ ಇನ್ನೂ ಲೈಕ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೇಕು ಅವರು ಅಂತ ಆಸೆ ನನ್ಗೆ. ಒಳ್ಳೇದಾಗ್ಲಿ. ನಿಮ್ಮ ಆಸೆ ಕನಸುಗಳೆಲ್ಲ ಏನ್ ಇಟ್ಕೊಂಡಿದ್ರ ಅದಷ್ಟು ಕೂಡ ನನ್ಸಾಗ್ಲಿ ಅಂತ ಹೇಳ್ತಾ, ಈಗ ದೊಡ್ಡಣ್ಣ ಅಪ್ಪಾಜಿ ಬಗ್ಗೆ ಮಾತಾಡ್ತಾ ನನಗೊಂದು ವಿಚಾರ ರೀಸೆಂಟ್ ಆಗಿ ಒಂದು ಹೌದು, ನನ್ಗೆ ಆಕ್ಚುಲಿ ಅದು ಗೊತ್ತೇ ಆಗಿರ್ಲಿಲ್ಲ ಗೊತ್ತಾ. ನನಗೂ ವೆರಿ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಆ ಟ್ರೋಲ್ ಆಗಿದ್ದ ಟೈಮ್ಸ್ ನಾನು ಬಿಸಿ ಇದ್ನೋ ಫೋನ್ ನೋಡಿಲ್ವೇನೋ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ಬಟ್ ಸೀರಿಯಸ್ಲಿ ನಂಗೆ ಎಷ್ಟು ಸಿಟ್ಟು ಬಂತಂದ್ರೆ, ಯಪ್ಪ ಹೆಂಗ್ ಮನ್ಸಾಗತ್ತೆ ಆತರ. ಈಗ ಯಾರ್ಯಾರೋ ನಮ್ ಹೆಣ್ಮಕ್ಳ ಮೇಲೆ ಮಾಡ್ತಾರೆ, ಓಕೆ ಅದನ್ನೊಂದ್ ಪಕ್ಷ ಸಹಿಸ್ಕೊಂಡ್ಬಿಡೋಣ, ಏನೋ ಕೋಪ ಇರುತ್ತೆ. ಅಪ್ಪಾಜಿ ಅಂತ ಕಾಮದೇನು ಅಂತ ಮನುಷ್ಯನ ಮೇಲೆ ಏನಕ್ಕೆ ಆತರ ಸಿಟ್ಟು ಮಾಡ್ಕೊಂಡು ಆತರ ಟ್ರೋಲ್ ಮಾಡಿದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಂಗೆ ನಿಜ ತುಂಬಾ ಸಿಟ್ಟು ಬಂತು ಅವಾಗ. ಬಟ್ ಇಟ್ಸ್ ರಿಯಲಿ ವೆರಿ ಬ್ಯಾಡ್. ಸುಮ್ನೆ ಏನಕ್ಕೆ ಗೊತ್ತಿಲ್ದಿರೋ ವಿಷಯಗಳನ್ನ ಟ್ರೋಲ್ ಮಾಡ್ಕೊಂಡು, ಅದು ಸಾವು ಅವ್ರಿಗೆ ಇನ್ನೂ ಆಯಸ್ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ನಾವು ಪ್ರೇ ಮಾಡೋ ಟೈಮಲ್ಲಿ ಅದು ಅವ್ರು ಅವಾಗಷ್ಟೇ ಬಿದ್ದು ನಿಮಗೆ ಗೊತ್ತಿರೋ ಹಾಗೆ ಅವರು ತುಂಬಾ ಹುಷಾರ್ ತಪ್ಪಿದ್ರು. ನಾನು ಎಲ್ಲ ಹೋಗಿ ನೋಡ್ಕೊಂಡು ಬಂದೆ ಅವ್ರನ್ನ. ಸೊ ಆ ಥರ ಟೈಮಲ್ಲಿ ಈ ಥರ ನ್ಯೂಸ್ ಕೇಳಿದಾಗ ಅವ್ರ ಮನೆಯವ್ರಿಗೂ ಎಷ್ಟು ಆಘಾತ ಆಗಿರ್ಬೋದು. ಅದಾದ್ಮೇಲೆ ಕ್ಲಾರಿಟಿನೂ ಕೊಟ್ಟು. ಹೌದು, ಬಟ್ ನೀವು ಆ ಟೈಮಲ್ಲಿ ಕಾಲ್ ಮಾಡಿ ಮಾತಾಡ್ಸಿದ್ರು? ನಾನು ಮಾತಾಡ್ತೀನಿ. ನಾನು ವೀಕ್ಲಿ ಒನ್ಸ್ ಅಪ್ಪಾಜಿ ಜೊತೆ ಮಾತಾಡ್ತೀನಿ, ಅದ್ರ ಬಗ್ಗೆ ಡೌಟೇ ಬೇಡ. ಅಪ್ಪಾಜಿ ಬರ್ಡೇ ಇರ್ಲಿ, ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇರ್ಲಿ, ಅಂಡ್ ಫಾದರ್ಸ್ ಡೇ ಇದ್ದಾಗ ನಾನು ಅವ್ರ ಫೋಟೋ ಎಲ್ಲ ನೀವು ನೋಡಿರ್ತೀರಾ ಮೇ ಬಿ ಪೋಸ್ಟ್ ಮಾಡಿರ್ತೀನಿ. ಸೊ ಅವ್ರ ಜೊತೆ ಮಾತಾಡ್ದೆ, ಅವ್ರಿಗೆ ನನ್ನ ಜೊತೆ ಮಾತಾಡ್ದೆ ಅದಂತರ ಇನ್ಕಂಪ್ಲೀಟ್, ನಾನು ಅವ್ರ ಜೊತೆ ಮಾತಾಡಿದ್ರೆ ನನಗೆ ಇನ್ಕಂಪ್ಲೀಟ್ ಆಗಿರುತ್ತೆ, ಲೈಫೇ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ನೋಡಿ, ಆ ಒಂದು ಧಾರಾವಾಹಿ ಅನ್ನುವಂಥದ್ದು ಯಾವ ರೀತಿಯಾಗಿ ಬಾಂಡಿಂಗ್ ನ ಹೆಚ್ಚು ಮಾಡ್ಕೊಂಡು ಮುಂದೆ ತಗೊಂಡು ಹೋಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಇವಾಗ ದತ್ತಣ್ಣ ಅವ್ರ ಜೊತೆ ಹೇಗಿದೆ ಬಾಂಡಿಂಗ್? ಸೇಮ್ ಅದೇ ತರ ಇದೆ. ಅಂದ್ರೆ ಅಪ್ಪಾಜಿ ಅಷ್ಟು ಇಲ್ದೇ ಇರ್ಬೋದು, ಕಾಲ್ ಕಾಂಟ್ಯಾಕ್ಟ್ಸ್ ಇಲ್ದೇ ಇರ್ಬೋದು, ಬಟ್ ಸೆಟ್ ಅಲ್ಲಿ ಸೇಮ್ ಲವ್, ಸೇಮ್ ಪ್ರೀತಿ ಎಲ್ಲ ಹಾಗೆ ಇದೆ. ಕಾವ್ಯ ಏನಾದ್ರು ಸಿಗ್ತಾರಾ, ಮಾತಾಡ್ಸ್ತಾರಾ? ಕಾವ್ಯ ತುಂಬಾ ಬಿಸಿ ಆಗ್ಬಿಟ್ಟಿದ್ದಾಳೆ, ಸಿಗ್ತಾ ಇಲ್ಲ. ಬಟ್ ಕಾಲ್ ಕಾಂಟ್ಯಾಕ್ಟ್ ಅಲ್ಲಿ ಖಂಡಿತವಾಗ ಅವಳು ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ನಂಗೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿ, ನಾವು ಇದೆಲ್ಲ ವಾಟ್ ಇಸ್ ದಟ್ ಬೈಟ್ಸ್ ಎಲ್ಲ ಕೇಳಿದ್ರು ಅವ್ರ ಬ್ರದರು. ಸೊ ಬೈಟ್ಸ್ ಎಲ್ಲ ಕಳ್ಸಿದ್ವಿ, ಅದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ. ಪಾಪ ಅದ್ ನೋಡಿ ಅವಳು ಬೆಳೆದಿದ್ರು ಮರ್ತಿಲ್ಲ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಕಾಲ್ ಮಾಡಿ ಮಾತಾಡೋದು ಒಂದಷ್ಟೊತ್ತು, ಅಂದ್ರೆ ನಾವು ಮಾತಾಡೋದು ಸಿಗದೆ ಇರೋದು ಕಮ್ಮಿ ಇರ್ಬೋದು, ಬಟ್ ಮಾತಾಡಿದಾಗ ಗಂಟೆಗಟ್ಲೆ ಮಾತಾಡಿ ತುಂಬಾ ಇರುತ್ತೆ ನಮಗೆ ಮಾತಾಡಕ್ಕೆ. ಲಿಟ್ರಲಿ ಅವ್ರು ರೀಸೆಂಟ್ ಆಗಿ ನನ್ಗೆ ಅವ್ರ ಕಣ್ಣು ನೋಡಿ ಗೊತ್ತಾಯ್ತು, ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ರು. ಹೌದಾ? ನನ್ ಜೊತೆ ಕ್ಯಾಮ್ರಾ ನೋಯ್ತು, ಈ ಕಾವ್ಯ ಅವರಲ್ವಾ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು, ಮ್ಯಾಮ್ ಪ್ಲೀಸ್ ನನಗೆ ಹೆಂಗ್ ಕಂಡು ಹಿಡಿದ್ರಿ ಅಂತಂದ್ರು ನಾವು ಗೊತ್ತಲ್ವಾ, ಹಂಗಾಗ್ಬಿಟ್ಟಿರುತ್ತೆ. ಕಣ್ಣು ನೋಡಿ ಗೊತ್ತಾಯ್ತು, ಮಾಸ್ಕ್ ಹಾಕೊಂಡಿದ್ರು ಗೊತ್ತಾಯ್ತು ನಂಗೆ ಅಂತಂದ್ರೆ, ಮ್ಯಾಮ್ ಸುಮ್ಮನೆ ಕ್ರೌಡ್ ಆಗುತ್ತೆ ಬಿಟ್ಬಿಡಿ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಲ್ಲ ಹೋಗ್ಲಿ ಬಿಡಿ. ಬಿಕಾಸ್ ನೋಡಿ, ಆ ಬಿಗ್ ಬಾಸ್ ಅನ್ನುವಂತಹ ವೇದಿಕೆ, ಕಾವ್ಯ ಸೀರಿಯಲ್ ಧಾರಾವಾಹಿಯಿಂದನೂ ಕೂಡ ನಾನು ಮಾತಾಡ್ತೀನಿ ಅವ್ರಿಗೆ. ಒಂದು ಒಳಗಡೆ ಹೋಗಿ ಬಂದ ತಕ್ಷಣ ಯಾವ ರೀತಿಯಾಗಿ ಹೈಪ್ ಕ್ರಿಯೇಟ್ ಆಗುತ್ತೆ, ಕ್ರೇಜ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು. ನಿಮಗೆ ಎಷ್ಟು ಖುಷಿ ಇದೆ ನಿಮ್ ಜೊತೆಗೆ
ಸೀರಿಯಸ್ಲಿ ಯಾರೇ ಖುಷಿ ಇರಲ್ಲ, ಪ್ರೌಡ್ ಫೀಲ್ ಅಲ್ವಾ ಅದು. ನಾನು ಅದು ಬೈಟ್ಸ್ ಅಲ್ಲೂ ಅದನ್ನೇ ಹೇಳ್ತಾ ಇದ್ದೆ. ಲೈಕ್ ಅಂದ್ರೆ ಅವಳಿಗೆ 2 years ಇಂದ ಕಾಲ್ ಬಂದಿದ್ರು ಅವಳು ಅದನ್ನ ತಗೊಂಡಿರ್ಲಿಲ್ಲ. ಬಟ್ ಈ ಸಲ ಅದು ಎಲ್ಲ ರೈಟ್ ಟೈಮಿಗೆ ರೈಟ್, ಐ ಮೀನ್ ಅದೇ ಕರೆಕ್ಟ್ ಆಗಿ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಈ ಸೀಸನ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಬಟ್ ನಮ್ ಜೊತೆ ಹೇಗಿದ್ಲೋ ಅಂದ್ರೆ ವರ್ಕ್ ಮಾಡುವಾಗಲೇ ಆಗ್ಲಿ 3 years ವರ್ಕ್ ಮಾಡಿದೀನಿ ಅವ್ರ ಜೊತೆ. ಸೊ ಹಾಗೆ ಆಚೆ ನಾನು ಅನ್ಕೊಂಡೆ ಮೇ ಬಿ ಕಾವ್ಯ ಚೇಂಜ್ ಆಗ್ತಾಳ ಅಂತ, ಬಟ್ ಇಲ್ಲ ಪಾಪ ಚೇಂಜ್ ಆಗಿಲ್ಲ ಅವಳು. ಆಕ್ಚುಲಿ ಶಿ ಇಸ್ ಗುಡ್ ಟು ಮಿ. ಅವಳು ಅವಾಗ ಹೆಂಗಿದ್ಲೋ ಇವಾಗ್ಲೂ ಹಂಗೆ ಇದ್ದಾಳೆ, ಮಾತಾಡೋದು ರೀತಿ ಯಾವ್ದು ಚೇಂಜ್ ಆಗಿಲ್ಲ. ಸೊ ನಾನು ಬೇಬಿ ಅಂತ ಮಾತಾಡ್ಸೋದಾಗ್ಲಿ, ಅವಳು ನನ್ನ ಬೇಬಿ ಅಂತ ಅದು ಅಷ್ಟೇ, ಅದ್ರಲ್ಲೂ ಚೇಂಜಸ್ ಆಗಿಲ್ಲ. ಸೊ ಇಷ್ಟೇ ಎಕ್ಸಾಂಪಲ್. ಶಿ ಇಸ್ ಲೈಕ್ ಶಿ ಅಷ್ಟೇ. ಇದು ಕಾವ್ಯ ಗಿಲ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? 2-3 ಕಡೆ ನಿಮ್ಗೆ ಒಂದಷ್ಟು ವಿಚಾರಗಳು ಗಿಲ್ಲಿ ಅವ್ರ ಬಗ್ಗೆ ಗೊತ್ತಿದೆ ಅಂತಾನು ಕೂಡ ಹೇಳಿದ್ರಿ. ಅಂಡ್ ವಿನೋದ್ ಗೊಬ್ರಗಾಲ್ ಅವರು ಗಿಲ್ಲಿ ಅವರು ಒಂದೇ ಊರ್ನವರಾಗಿರೋದುಂಟು, ಅಕ್ಕಪಕ್ಕದ ಊರ್ನವರಾಗಿರೋದು. ನಾನು ಕೂಡ ವಿನೋದ್ ಅವ್ರ ಹತ್ರ ಕೇಳಿದಂತ ಸಂದರ್ಭದಲ್ಲಿ ನಾವು ತುಂಬಾ ಚೆನ್ನಾಗಿದೀವಿ, ತುಂಬಾ ಒಳ್ಳೆ ಫ್ರೆಂಡ್ಸ್ ಕೂಡ, ಆಮೇಲೆ ಬಂದಾಗ ಅಣ್ಣ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಬಟ್ ಆ ಕಮೆಂಟ್ಸ್ ಅಲ್ಲಿ ಏನಕ್ಕೆ ಆತರ ಕಮೆಂಟ್? ಹೌದು, ತುಂಬಾ ಬೇಜಾರ. ಕ್ಲಾರಿಟಿ ಕೊಟ್ರ ಅವರು, ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ಅವರ ಕ್ಲೋಸ್ ಫ್ರೆಂಡ್ ಆಗಿ ನೀವೇನ್ ಹೇಳಕ್ ಇಷ್ಟಪಡ್ತೀನಿ? ಸೊ ನಾನು ಇದ್ರ ಬಗ್ಗೆ ನಾನು ಆಕ್ಚುಲಿ ಕ್ಲಾರಿಟಿ ಕೊಡ್ಲೇಬೇಕು ಅಂತ ನಾನು ವಿನು ಮತ್ತೆ ಕಾವ್ಯಂಗ್ ಹೇಳಿದ್ದೆ. ಬಟ್ ಅವರು ಬಿಡು ಬ್ಯಾಡ್ ಕಮೆಂಟ್ಸಿಗೆ ಅಷ್ಟೆಲ್ಲ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅವಳು ಅದನ್ನ ಹತ್ರ ಮಾತಾಡಿದ್ಲು, ಬಿಡು ಯಾಕೆ ವರಿ ಮಾಡ್ಕೊಳ್ಳೋದು ಅಂತ. ಸೊ ಇದು ಸ್ಟಾರ್ಟ್ ಆಗಿದ್ ಎಲ್ಲಿ ಅಂತಂದ್ರೆ ಬಿಗ್ ಬಾಸ್ ನಡೆಯುವಾಗ ದ ಲಾಸ್ಟ್ ವೀಕ್ ಅನ್ಕೊಳ್ತೀನಿ, ಗಿಚ್ಚಿ ಗಿಲಿಗಿಲಿ ಪ್ರಮೋಷನ್ಗೆ ವಿನೋದ್ ಅವರು ಮತ್ತೆ ಅವರ ಗಿಚ್ಚಿ ಗಿಲಿಗಿಲಿ ಟೀಮ್ ಹೋಗಿರತ್ತೆ ಒಳಗಡೆ. ಸೊ ಒಳಗ್ ಹೋಗಕ್ಕಿಂತ ಮುಂಚೆ ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹೌದು ಪಾಪ, ಜನಕ್ಕೂ ನಾವು ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ನಾನ್ ಕೆಂಡ ಸಂಪಿಗೆ ಶೂಟ್ ಮಾಡುವಾಗ ನನ್ ವಿನೋದ್ ಅವ್ರ ಬೆಸ್ಟ್ ಫ್ರೆಂಡ್ ಇದ್ರಿಂದ ನಮ್ಮ ಟೀಮ್ ಇಡೀವರೆಗೂ ಪರಿಚಯ ಇದ್ರು. ಸೊ ಯೂಶಲಿ ನಾವು ಕಾಲ್ ಮಾತಾಡುವಾಗ, ವಿಡಿಯೋ ಕಾಲ್ ಅಲ್ಲಿ ಮಾತಾಡುವಾಗ ಕಾವ್ಯ ಮತ್ತೆ ವಿನೋದ್ ಅವರು ತುಂಬಾ ಸಲ ಮಾತಾಡಿದ್ದಾರೆ. ಅವ್ರಿಬ್ರು ಮಾತಾಡೋದೇ ಡಾರ್ಲಿಂಗ್ ಡಾರ್ಲಿಂಗ್ ಅಂತ. ಕಾವ್ಯ ಅಂಡ್ ವಿನೋದ್ ಡಾರ್ಲಿಂಗ್ ಅಂತಾನೆ ಅವ್ರು ಅವಳಿಗೆ ರೇಗಿಸ್ತಾರೆ, ಇಲ್ಲ ಅವಳು ಅವ್ರಿಗೆ ರೇಗಿಸ್ತಾರೆ. ಅವ್ರಿಬ್ರು ಮಂಡ್ಯದವ್ರು ಬೇರೆ, ಅದು ಅಲ್ದೆ ನಾವ್ ಗೊತ್ತಲ್ಲ ಮಂಡ್ಯ, ನಾನ್ ಗೊತ್ತಲ್ಲ ಕೆಂಡ ಅಂತ. ಇವಳು ಕೆಂಡ ಸಂಪಿಗೆ ಅಲ್ವಾ ನಮ್ದು, ನಾವ್ ಗೊತ್ತಲ್ಲ ಕೆಂಡ, ಅದಕ್ಕೆ ಇವ್ರು ಸುಮ್ನೆ ಇರ್ಬೇಕಾ, ಗೊತ್ತಲ್ಲ ನಿಮಗೆ ವಿನೋದ್, ನಾವ್ ಗೊತ್ತಲ್ಲ ಮಂಡ್ಯ, ಕೆಂಡದ್ಮೇಲೆ ನಡ್ಕೊಂಡು ಹೋಗೋರು ನಾವು. ಸೊ ಹಂಗ ಅವ್ರಿಬ್ರು ಯಾವಾಗ್ಲೂ ಫನ್ ಮಾಡ್ಕೊಂಡ್ ಅವ್ರಿಬ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು. ನಾವೆಲ್ಲ ಒಟ್ಟಿಗೆ ಇರುವಾಗ ಮಾತಾಡ್ಕೊಂಡ್ ಪರಿಚಯ ಇರೋದ್ರಿಂದ ನಾನು ಹೇಳ್ ಕಳಿಸ್ದೆ ಕಾವ್ಯಂಗೆ ವಿಶ್ ಮಾಡಿ ಚೆನ್ನಾಗಿ ಮಾತಾಡ್ಸಿ, ನೀವಿಲ್ಲಿ ಹೇಗೆ ಆಚೆಗಡೆ ಯಾವ ತರ ಬಾಂಡ್. ಆಮೇಲೆ ಅವ್ರು ಸ್ವಲ್ಪ ರಿಸರ್ವ್ಡ್ ಆಗಿ ಇದ್ಬಿಡ್ತಾರೆ ವಿನೋದ್ ಕೆಲವೊಂದ್ ಕಡೆ. ಸೊ ಬೇಡ, ಅದ್ ಸ್ವಲ್ಪ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಫನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಕಳ್ಸಿದ್ದೆ ಅವ್ರ ಒಳಗ್ ಹೋಗುವಾಗ. ಆಯ್ತಾ? ಸೊ ಒಳಗ್ ಹೋಗಿದ ತಕ್ಷಣ ಕಾವ್ಯ ತುಂಬಾ ಪರಿಚಯ ಇರೋ ತರನೇ ಮಾತಾಡ್ಬೇಕು. ಆಬ್ವಿಯಸ್ಲಿ ಕಾವ್ಯ ಪರಿಚಯ ಇದ್ದಾಳೆ ವಿನೋದ್ಗೆ. ಸೊ ಹಂಗಾಗಿ ಅವ್ರು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಐ ಮೀನ್ ಡಾರ್ಲಿಂಗ್ ಅಂತೆಲ್ಲ ರೇಗಿಸ್ಕೊಂಡ್ ಬಂದ್. ನಾನು ಆಕ್ಚುಲಿ ಆ ಎಪಿಸೋಡ್ ನೋಡಿಲ್ಲ, ನೋಡ್ಬೇಕಿತ್ತು, ಇವತ್ತಿನವರೆಗೂ ನೋಡಕ್ಕಾಗಿಲ್ಲ, ನೋಡ್ಬೇಕು. ಸೊ ಡಾರ್ಲಿಂಗ್ ಅಂತ ಮಾತಾಡ್ಕೊಂಡು ಆಚೆ ಬರೋ ಟೈಮಲ್ಲಿ ಇವನ್ ಗಿಲ್ಲಿ ಕೇಳಿದ್ರಂತೆ, ಏನು ಅಷ್ಟು ಅಲ್ಲಿಗೆ ನಾನು ಹಿಂಗೆ ವಿನೋದ್ ಅಂದ್ರೆ ಗೊಬ್ರ ಅಷ್ಟೊಂದು ಕ್ಲೋಸ್ ಆ ನಿನಗೆ ಅಂತೆಲ್ಲ ಕೇಳಿದ್ದಾರೆ. ಯಾವುದು ಕಣೋ ನಂಗೆ ಆಚೆ ಪರಿಚಯ ಇದ್ದಾರೆ ಅಂತ ಹೇಳಿ ಅದ್ರಲ್ಲಿ ಕಟ್ ಆಗಿದೆ. ಇವಾಗ ಬಿಗ್ ಬಾಸ್ 1.5 hour ಶೋ ಅಲ್ಲಿ ಎಲ್ಲಾನು ತೋರ್ಸೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಏನೇನ್ ಮೇನ್ ಇರುತ್ತೆ ತೋರ್ಸ್ಬಿಟ್ಟು ಕಟ್ ಮಾಡಿರ್ತಾರೆ. ಆಮೇಲೆ ಏನ್ ಮಾತಾಗಿರ್ತಂತೆ ಜನಗಳಿಗೂ ಗೊತ್ತಿರಲ್ಲ. ಕೆಲವ್ರಿಗೆ ಲೈವ್ ನೋಡೋರ್ಗೂ ಸರಿಯಾಗಿ ಒಂದೊಂದ್ಸಲ ಲೈವ್ ಕನೆಕ್ಟ್ ಆಗಿರಲ್ಲ. ಸೊ ಹಂಗಾಗಿ ಆ ಒಂದು ವಿಷಯಕ್ಕೆ ಇಟ್ಕೊಂಡು ನನಗೆ ಗೊತ್ತೇ ಆಗ್ತಿಲ್ಲ. ವಿನೋದ್ ಅವ್ರು ಫೋನ್ ಮಾಡ್ತಿದ್ದಾರೆ, ಅಮ್ಮ ನೋಡು ಇದು ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ನನ್ನ ವಿಡಿಯೋ ನಂಗೆ ಅರ್ಥನೇ ಆಗ್ತಿಲ್ಲ, ನಾನು ಶೂಟಿಂಗ್ ಅಲ್ಲಿ ಇದ್ದೇನೆ ಅವತ್ತು, ಇವ್ರು ಏನ್ ಹೇಳ್ತಿದ್ದಾರೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ. ಆಮೇಲೆ ನೀನ್ ರೀಲ್ಸ್ ಓಪನ್ ಮಾಡಿ ನೋಡು ಅಂತ ಆಲ್ಮೋಸ್ಟ್ 2-3 hours ಆಯ್ತು ನಾನು ಅವ್ರು ನೋಡಿ ಅವ್ರ ಹತ್ರ ಮಾತಾಡೋಷ್ಟೊತ್ತಿಗೆ. ಸೊ ಅವಾಗ ನೋಡ್ತಾ ಇದೀನಿ, ಏನು ನೀನು ನಮ್ಮ ಅತ್ತಿಗೆಗೆ ಹಂಗಂತ್ಯಾ ಹಿಂಗಂತ್ಯಾ ಆ ತರ ಬಿಟ್ಟಿದೆ. ಅದೊಂಥರ ಫುಲ್ ಬ್ಯಾಡ್. ಯಾವತ್ತೂ ವಿನೋದ್ ಅವ್ರಿಗೆ ಬ್ಯಾಡ್ ಕಮೆಂಟ್ ನಾನು ನೋಡಿರ್ಲಿಲ್ಲ, ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ. ಆಯ್ತಾ? ಫಸ್ಟ್ ಟೈಮ್ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಇದು ಬರ್ತಾ ಇದೆ, ಎಮೋಜಿಸ್ ಆಗ್ತಾ ಇದಾರೆ, ಜಿಫ್ ಆಗ್ತಾ ಇದಾರೆ. ನಾನ್ ವಾಟ್ಸ್ ರಾಂಗ್ ವಿತ್ ದ ಪೀಪಲ್, ಏನಂತ ತಿಳ್ಕೊಂಡಿದ್ದಾರೆ ಇವರು ಅಂತ. ಆಮೇಲೆ ಹೇಳಿದ್ರು ಒಳಗೋಗಿ ಈ ತರ ಕಾನ್ವರ್ಸೇಷನ್ ಆಯ್ತು, ಅಲ್ಲ ಡಾರ್ಲಿಂಗ್ ಅಂತ ಕರೆದೆ, ಅದನ್ನ ಇಟ್ಕೊಂಡು ಮಾತಾಡ್ತಿದಾರೆ ಅಂತ ನಂಗೆ ಅವಾಗ ಅರ್ಥ ಆಗ್ತಿದೆ. ಶಿಟ್, ಇದಕ್ಕೆ ನಾನೇ ಕಾರಣ ಆಕ್ಚುಲಿ. ಹೇಳ್ ಕಳಿಸ್ತೋಳೆ ನಾನು ಚೆನ್ನಾಗಿ ಹೆಂಗ್ ರೇಗಿಸ್ಕೊಂಡ್ ಮಾತಾಡ್ತಿದ್ರು, ಅಲ್ಲೂ ಹಂಗೆ ಮಾತಾಡಿ ನೀವು ಕಾಣಿಸ್ಕೋಬೇಕಲ್ವಾ ಆಬ್ವಿಯಸ್ಲಿ ಅಂತ ಹೇಳ್ ಕಳಿಸ್ತೋಳೆ ನಾನು. ಬಟ್ ಎಲ್ಲೂ ಮಾಡಿಲ್ಲ. ಯಾಕಂದ್ರೆ ಇಬ್ರು ಮಾತಾಡ್ಕೊಂಡು ನಾನು ನನ್ನ ಹತ್ರನೂ ಹೇಳಿದ್ಲವಳು, ಬಿಡು ಬೇಬಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಕ್ಲಾರಿಟಿ ಕೊಟ್ಟಷ್ಟು ಮತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ, ಸೊ ಬಿಟ್ಬಿಡು ಅದು ಹಂಗೆ ಸರಿ ಹೋಗುತ್ತೆ ಅಂತ. ಬಟ್ ಆದ್ರೂ ಅದಾದ್ಮೇಲೆ ತುಂಬಾ ವಿಡಿಯೋಸ್ ಈಗ ನಾನು ವಿನೋದ್ ಅವ್ರು ರೀಲ್ಸ್ ಮಾಡಿದ್ರು ಅದ್ರಲ್ಲೂ ಗಿಲ್ಲಿ ಕಾವ್ಯಗೆ ಯು ಕ್ಯಾನ್ ಚೆಕ್ ಇಟ್ ಔಟ್ ಆಕ್ಚುಲಿ. ಅದೇ ಜಿಫ್ ಅದೇ ವಿಡಿಯೋಗಳೇ ಬರ್ತಾ ಇತ್ತು ಜಾಸ್ತಿ. ನಮ್ಮ ಅದಕ್ಕೆ ನಾನು ನಿನ್ ಡಾರ್ಲಿಂಗ್ ಅಂತ ಎಷ್ಟೋ ಧೈರ್ಯ ನಿಮ್ಗೆ, ಅದು ಇದು ಇದು ತಪ್ಪು ಆಕ್ಚುಲಿ ಸ್ಟಾರ್ಟ್ ಆಗಿರೋದೇ ನನ್ನಿಂದ. ಸೊ ಪ್ಲೀಸ್ ನೆಕ್ಸ್ಟ್ ವಿನೋದ್ ಅವ್ರಿಗೆ ಇಷ್ಟು ದಿವಸ ಹೇಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಅವ್ರನ್ನ
ಬೆಳೆಸ್ತಿದ್ದೀರೋ ಹಂಗೆ ಕೊಡಿ, ಅವ್ರನ್ನ ಹೇಟ್ ಮಾಡಬೇಡಿ. ಆ ಹೇಟ್ರೆಡ್ ಶುರು ಆಗಿದ್ದು ನನ್ನಿಂದ, ನಾನು ಹೇಳಿ ಕಳ್ಸಿದ್ರಿಂದ ಅವ್ರು ಅಷ್ಟು ಚೆನ್ನಾಗಿ ಇವ್ರಿಗೆ ಕ್ಲಾಸ್ ತಗೊಳ್ಳಿ ಮಾಡಿರೋದು. ಸೊ ನಥಿಂಗ್ ಇನ್ ಬಿಟ್ವೀನ್ ದೆಮ್. ಸೊ ಅವರಿಬ್ರು ಒಳ್ಳೆ ಫ್ರೆಂಡ್ಸೇ ಆಕ್ಚುಲಿ ಹೇಳ್ಬೇಕಂತಂದ್ರೆ, ಒಳ್ಳೆ ಬಾಂಡಿಂಗ್ ಇದೆ ಅವ್ರಗಳ ಮಧ್ಯ. ಎಲ್ಲರೂ ಫ್ರೆಂಡ್ಸೇ, ಸುಮ್ಮನೆ ಯಾಕೆ ಅಲ್ವಾ ಕಂಪೇರ್ ಮಾಡ್ಕೊಂಡು ಏನಕ್ಕೆ ಅತ್ತಿಗೆ ಪತ್ತಿಗೆ ಹೇಳ್ಕೊಂಡು. ಓಕೆ ರೈಟ್, ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇನ್ನು ನಿಮ್ ಜೊತೆಗೆ ಮಾತಾಡೋದು ತುಂಬಾ ಇದೆ. ಮತ್ತೊಮ್ಮೆ ನಿಮ್ ಕಾಲ್ ಶೀಟ್ ಇದೆ, ಹೋಗ್ಬಿಡಿ, ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನನ್ನ ಜೊತೆ ಕಳೆದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್, ನೇರ ದಿಟ್ಟ ನಿರಂತರ.